ಲಕ್ಷ್ಮಿ, ಸ್ವಾಮಿ, ಚೆಲುವಿನ ತಾರೆ ತಾರೆ ಲಕ್ಷ್ಮಿ, ಒಲವಿನ ತಾರೆ ಬಾಮಿನಿ ಬಾರೆ ಅಗಲಿರಲಾರೆ ಲಕ್ಷ್ಮಿ, ಚೆಲುವಿನ ತಾರೆ ಒಲವಿನ ತಾರೆ ಬಾಮಿನಿ ಬಾರೆ ಅಗಲಿರಲಾರೆ ಚೆಲುವಿನ ತಾರೆ ಒಲವಿನ ತಾರೆ ಬಾಮಿನಿ ಬಾರೆ ಅಗಲಿರಲಾರೆ ಕನಸಲು ನೀನೆ ಮನಸಲು ನೀನೆ ಲಕ್ಷ್ಮಿ, ಕನಸಲು ನೀನೆ ಮನಸಲು ನೀನೆ ನನ್ನಿ ಪ್ರಾಣದ ಪ್ರಾಣವು ನೀನೆ ನನ್ನಿ ಪ್ರಾಣದ ಪ್ರಾಣವು ನೀನೆ ಬಾಮಿನಿ ಬಾರೆ ಅಗಲಿರಲಾರೆ ಚೆಲುವಿನ ತಾರೆ ಒಲವಿನ ತಾರೆ ಬಾಮಿನಿ ಬಾರೆ ಅಗಲಿರಲಾರೆ ನೆನೆಯುತ್ತ ನಿನ್ನ ಕರೆಯುವ ಮುನ್ನ ಲಕ್ಷ್ಮಿ, ನೆನೆಯುತ್ತ ನಿನ್ನ ಕರೆಯುವ ಮುನ್ನ ಹರುಷವ ತಂದೆ ಸಾಧಿಸಿ ಬಂದೆ ಹರುಷವ ತಂದೆ ಸಾಧಿಸಿ ಬಂದೆ ನಿನ್ನನು ರಾಗದ ಉಯ್ಯಾಲೆಯಲಿ ನಿನ್ನನು ರಾಗದ ಉಯ್ಯಾಲೆಯಲಿ ಹೋಗುತ್ತ ಆಡುತ್ತ ಭಾಗ್ಯವ ತಂದೆ ಬಾಮಿನಿ ಬಾರೆ ಅಗಲಿರಲಾರೆ ಚೆಲುವಿನ ತಾರೆ ಒಲವಿನ ತಾರೆ ಬಾಮಿನಿ ಬಾರೆ ಅಗಲಿರಲಾರೆ ಅಗಲಿರಲಾರೆ ಇರಲಾರೆ ಸ್ವಾಮಿ, ಈ ಜಗತ್ತನ್ನೇ ಪರಿಪಾಲಿಸಬೇಕಾದ ನೀವು ಇದನ್ನು ಏನೋ ದೂರದೃಷ್ಟಿಯಲ್ಲಿ ಆಲೋಚಿಸುತ್ತಿರುವಂತೆ ಕಾಣುತ್ತಿರುವುದಲ್ಲ, ಕಾರಣವೇನು ಸ್ವಾಮಿ? ಲಕ್ಷ್ಮಿ, ಯುಗ ಯುಗಾಂತರದ ಭೂಭಾರದ ಪ್ರತಿ ಘಟನೆಗಳ ಸುಸೂತ್ರವು ಮನಸ್ಸಿನ ಆಂತರ್ಯಗಳಿಗಿಂತಲೂ ಮಿಗಿಲಿಸುತ್ತಿರುವುದು ದೇವಿ. ಅದನ್ನು ಶಾಂತಿಗೊಳಿಸಲು ನಾನು ಯೋಚಿಸಲೇಬೇಕು ಲಕ್ಷ್ಮಿ. ಆಹಾ ಸ್ವಾಮಿ, ನಿಮ್ಮ ವಿಚಿತ್ರವು ಅದ್ಭುತವಾದದ್ದು ಸರಿ, ಆದರೆ ನಿಮ್ಮ ಮರ್ಮವನ್ನು ಅರಿಯಲು ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ. ಆದರೆ ತಾವು ಈ ದಿನ ನನ್ನ ಮನಸ್ಸಿನ ಬೇಸರವನ್ನು ಪರಿಹರಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ಸ್ವಾಮಿ.
la 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 la. ಲಕ್ಷ್ಮಿ ಸ್ವಾಮಿ ಭಾಭಾರ ಪ್ರೇಮ ಬಲ್ಲಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡು ಬಾನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ ಭಾಭಾರ ಪ್ರೇಮ ಬಲ್ಲಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡು ಬಾನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ. ಸ್ವಾಮಿ ನಿನ್ನನ್ನು ಕಂಡ ಕೆಳಗೆ ನಾ ಸೋತು ಹೋದೆನು ಪಾಲ್ಗಡಲ ಕನ್ನೆ ನಿನ್ನ ಮನಸಾರ ವರಿಸಿದೆನು ಆ ನಿನ್ನನ್ನು ಕಂಡ ಕೆಳಗೆ ನಾ ಸೋತು ಹೋದೆನು ಪಾಲ್ಗಡಲ ಕನ್ನೆನಿಂದ ಮನಸಾರ ಭರಿಸಿದೆನೋ ಬಾ ಪ್ರೇಮ ಬಾಳಿಗೆ ಶ್ರೀಹರಿಯ ಸಿರಿನತೆಯೇ ಬಾ ಪ್ರೇಮ ಭಾವಿಗೆ ಶ್ರೀಹರಿಯ ಸಿರಿನತೆಯೇ ಆನಂದವಾ ನೀಡುಬಾ ಸ್ವಾಮಿ ಆನಂದವಾ ನೀಡುಬಾ ಭಾಪಾರ ಪ್ರೇಮವಲ್ಲಿ ಬಾ ಪ್ರೇಮ ಗಂಧ ಚೆಲ್ಲಿ ಆಡು ಭಾನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ. ನಿನ್ನಾಸೆಯಂತೆಯೇ ನೀಡುವೆನು ಹಾವರವ ನನ್ನಾಸೆಯಂತೆಯೇ ನೀಡುವೆಯ ನಿನ್ನೊಲ್ಲವ ಆ ನಿನ್ನಾಸೆಯಂತೆಯೇ ನೀಡುವೆನು ಹಾವರವ ನನ್ನಾಸೆಯಂತೆಯೇ ನೀಡುವೆಯ ನಿನ್ನೊಲವ ಬಾ ಪ್ರೇಮ ಬಾವೆಯೇ ಶ್ರೀಹರಿಯ ಸಿರಿಯತೆಯೇ ಬಾ ಪ್ರೇಮ ಬಾವೆಯೇ ಶ್ರೀಹರಿಯ ಸಿರಿಯತೆಯೇ ಆನಂದವ ನೀಡುಬಾ ಸ್ವಾಮಿ ಬಾಬಾರ ಪ್ರೇಮವಲ್ಲಿ ಬಾ ಪ್ರೇಮ ಗಂಗದಲ್ಲಿ ಆಡು ಬಾನಂದದಲ್ಲಿ ನೀ ಪ್ರೇಮ ರಾಗದಲ್ಲಿ. ಪಾಲ್ಗಡಲ ಕನ್ನೆನಿಂದ
ಯಾವ ಯೋಚನೆಯೂ ಇಲ್ಲ ಲಕ್ಷ್ಮಿ. ನೋಡಿದಿರಾ ಈ ನಿಮ್ಮ ಅಂತರಂಗವನ್ನು ಹೇಗೆ ಮರೆಮಾಚುತ್ತಿರುವಿರಿ ಎಂದು ನನ್ನೊಡನೆ ಹೇಳಬಾರದೆ ಸ್ವಾಮಿ? ಲಕ್ಷ್ಮಿ, ನಿನ್ನಲ್ಲಿ ಮರೆಮಾಚುವ ವಿಚಾರ ಏನೂ ಇಲ್ಲ. ಹೇಳಿದನೆ ಕೇಳು. ದುಷ್ಟನಾದ ತಾರಕನು ತನ್ನ ಅತಿ ಬುದ್ಧಿ ಉಪಯೋಗಿಸಿ ಬ್ರಹ್ಮದೇವನಿಂದ ಪಡೆದ ವರ ಹಾಗೂ ನಾವು ಹಿಂದೆ ಕಣ್ಣಾರ ಕಂಡಂತೆ ಭೂಲೋಕದಲ್ಲಿ ದಕ್ಷಬ್ರಹ್ಮನು ಕೈಗೊಂಡ ಯಾಗಕುಂಡದಲ್ಲಿ ದ್ರಾಕ್ಷಾಯಿಣಿ ದೇವಿಯು ಹತಳಾಗಿ ಈಗ ಗಿರಿರಾಜ ಮತ್ತು ಮೈನಕ ದಂಪತಿಗಳ ಮಗಳಾಗಿ ಪುನರ್ಜನ್ಮವನ್ನು ಪಡೆದಿರುವಳು. ಆದ್ದರಿಂದ ಲಕ್ಷ್ಮಿ, ನನ್ನ ಮನಸ್ಸು ಸಂತೋಷವಾಗಿ ಆಲೋಚಿಸುತ್ತಿದೆ ಲಕ್ಷ್ಮಿ. ಸ್ವಾಮಿ, ಹಾಗಾದರೆ ಆ ದಾಕ್ಷಾಣಿಯು ಮತ್ತೆ ಜನ್ಮ ತಾಳುವಳೆ? ಲಕ್ಷ್ಮಿ ಸ್ವಾಮಿ, ಲಕ್ಷ್ಮಿ, ಆಕೆ ಮತ್ತೆ ಮಹಾದೇವನಿಗೆ ಸತಿಯಾಗುವಳು. ಅಲ್ಲದೆ ಆಕೆಯ ಕಲ್ಯಾಣವು ಲೋಕ ಕಲ್ಯಾಣಕ್ಕೆ ಕಾರಣವಾಗುವುದು. ಆಕೆಯ ಮಹಿಮೆಯನ್ನು ಜಗತ್ತೇ ನೋಡುತ್ತದೆ ಲಕ್ಷ್ಮಿ. ಸ್ವಾಮಿ, ಹಾಗಾದರೆ ಆಕೆಯ ಮಹಿಮೆಯನ್ನು ನನಗೂ ಸ್ವಲ್ಪ ಹೇಳುವರಾಗಿ ಸ್ವಾಮಿ. ಲಕ್ಷ್ಮಿ, ಆ ಎಲ್ಲ ವಿಚಾರಗಳು ಮುಂದೆ ಭವಿಷ್ಯದಲ್ಲಿ ನಿನಗೆ ತಿಳಿಯುವುದು. ನಡೆ ಹೋಗೋಣ. ಹೇಳದೇ ಇದ್ದರೆ ಹೋಗಲಿ ಬಿಡಿ ಸ್ವಾಮಿ. ಏ ಮನಮೋಹಿನಿ, ಏ ಅರ್ಧಾಂಗಿನಿ. ಆಹಾ, ಸಾಕು ಸ್ವಾಮಿ. ಲಕ್ಷ್ಮಿ, ಮನಮೋಹಿನಿ, ಆಹಾ, ಪ್ರಿಯ ಲಕ್ಷ್ಮೀ, ಮನಮೋಹಿನಿ, ಪ್ರಿಯ ಲಕ್ಷ್ಮೀ, ಮನಮೋಹಿನಿ, ಪ್ರಿಯ ಲಕ್ಷ್ಮೀ, ಮನಮೋಹಿನಿ, ಪ್ರಿಯ ಲಕ್ಷ್ಮೀ, ನಿನಗನುಮಾನವೇಕೆ ಪ್ರೇಯಸಿ, ನಿನಗನುಮಾನವೇಕೆ ಪ್ರೇಯಸಿ, ಮನಮೋಹಿನಿ. ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ, ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ, ಒಲಿದು ಬಾ ನಲಿದು ಬಾ, ಒಲಿದು ಬಾ ನಲಿದು ಬಾ, ಪ್ರೇಯಸಿ ಮನಮೋಹಿನಿ, ಪ್ರಿಯ ಲಕ್ಷ್ಮೀ, ಮನಮೋಹಿನಿ, ಪ್ರಿಯ ಲಕ್ಷ್ಮೀ, ನಿನಗನುಮಾನವೇಕೆ ಪ್ರೇಯಸಿ, ನಿನಗನುಮಾನವೇಕೆ ಪ್ರೇಯಸಿ, ಮನಮೋಹಿನಿ. ಚಂದ್ರ ಕಂಡು ಈ ಜೋಡಿಯ, ಆ ಚಂದ್ರ ಕಂಡು ಈ ಜೋಡಿಯ, ನಸುನಾಚುತ್ತ ಮರೆಯಾದೆನು, ನಸುನಾಚುತ್ತ ಮರೆಯಾದೆನು, ಪ್ರೇಯಸಿ ಮನಮೋಹಿನಿ, ಪ್ರಿಯ ಲಕ್ಷ್ಮೀ, ಮನಮೋಹಿನಿ, ಪ್ರಿಯ ಲಕ್ಷ್ಮೀ, ನಿನಗನುಮಾನವೇಕೆ ಪ್ರೇಯಸಿ, ನಿನಗನುಮಾನವೇಕೆ ಪ್ರೇಯಸಿ, ಮನಮೋಹಿನಿ.
ದೇವಿ, ಮಗು ನೋಡು ಎಷ್ಟು ಮುದ್ದಾಗುತ್ತೆ. ಹೌದು ಸ್ವಾಮಿ, ಎಲ್ಲ ನಿಮ್ಮ ಯಾರಲ್ಲಿ ನಮ್ಮ ಪುರೋಹಿತರನ್ನು ಬರಮಾಡಿ. ರಾಜೇಂದ್ರ, ಪೂಜ್ಯರಿಗೆ ನಮಸ್ಕರಿಸುವ. ತಥಾಸ್ತು, ಮಂಗಳವಾಗಲಿ. ನಮ್ಮನ್ನು ಇಷ್ಟು ಜಾಗೃತಿಯಾಗಿ ಕರೆಸಲು ಕಾರಣ? ಪುರೋಹಿತರೇ, ನಮ್ಮ ಸುಪುತ್ರಿಗೆ ಒಂದು ಒಳ್ಳೆಯ ಹೆಸರನ್ನು ಸೂಚಿಸಿ ನಾಮಕರಣ ಮಾಡಲು. ಪುರೋಹಿತರೇ, ಮಗುಗೆ ನಾಮಕರಣ ಮಾಡಬೇಕು. ಹೌದು, ಪಂಚಾಂಗ ನೋಡ್ಬೇಕಲ್ವಾ ರಾಜೇಂದ್ರೇ? ಅಶ್ವನಿ ಭರಣಿ ಕೃತಿಕ ರೋಹಿಣಿ ಮೃಗಸ್ಥಿರ ಆರಿದ ಪುನರ್ವಸು ಪುಷ್ಯ. ಆದರೆ ಶತಭೀಷ ನಕ್ಷತ್ರ ಕುಂಭರಾಶಿಯಾಗಿ ಜನಿಸಿರುವ ಈ ಮಗುವಿಗೆ ಗಾ ಗಿ ಗು ಅಂತ 3 ಅಕ್ಷರ ಬರುತ್ತೆ. ನೀನು ಗಿರಿರಾಜನಾದ ಕಾರಣ, ಅಮ್ಮನವರು ಪಾಪವನ್ನು ಎತ್ತುಕೊಂಡಿರೋದ ಕಾರಣ ನಿನ್ನ 2 ಅಕ್ಷರಗಳು ಗಿರಿ, ಅಮ್ಮನ ಹೆಸರು ಒಂದು ಜ, ಗಿರಿಜ ಎಂದು ನಾಮಕರಣವಾದರೆ ಮಗುವಿನ ಮುಖ ರಾಜಯೋಗದಲ್ಲಿ ಜನನವಾಗಿರೋ ಈ ಮಗು ಮುಂದೆ ಜಗನ್ಮಾತೆ ಶಕ್ತಿಯಾಗಿ ಬೆಳೆಯುವಳು. ಆದ್ದರಿಂದ ಈ ಮಗುವಿಗೆ ಓಂ ಶುಕ್ಲಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯಸ್ತರ್ವವಿಘ್ನೋಪಶಾಂತಯೇ ಅಗಜಾನನಂ ಭೂತಗಣಾದಿದೇವಿತಂ ಕಪಿತ್ತ ಜಂಬೋಬಲ ಸಾರ್ವಭಕ್ತಿತಂ ಉಮಾಸುತಂ ಲೋಕವಿನಾಶಕಾರಣಂ ನಾಮಕರಣಂ ಪೂಜಾಕರಸ್ಯ. ಮಗುಗೆ ಕಿವಿದಲ್ಲಿ ನಾಮಕರಣ ಮಾಡಬೇಕು. ನೋಡಮ್ಮ, ಗಿರಿಜಾ ಎಂಬ ನಾಮಕರಣವನ್ನು ಮಗು ಮಾಡಿ ಮುಂದೆ ಆದಿಶಕ್ತಿಯಾಗಿ ಜಗವನ್ನು ರಕ್ಷಿಸುವ ಮಾತೇ ಆಗ್ಬಿಡು. ಓಂ ಕಣ್ಮೇಲೆ ಹಾಕ್ಬಿಡಮ್ಮ, ದೂರದಲ್ಲಿ ಹಾಕೋ. ನಾಮಕರಣವಾಯಿತು. ಲಾಲಿ ಲಾಲಿ ಹಾಡಿದ್ರೆ ನಮಗೆ ಬೆಳಗ್ಗೆಗೆ ಕುಡಿಬೋದು ಕಾಣಿಕೆ ಆಗ್ಬಹುದಾ? ಲಾಲಿ ಪ್ರಾಣೇಶ್ವರ, ಹೆಸರು ತುಂಬಾ ಚೆನ್ನಾಗಿದೆ ಅಲ್ಲವೇ? ಹೌದು ಸ್ವಾಮಿ, ಬಹಳ ಮುದ್ದಾಗಿರುವುದು. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಲರಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಅಮ್ಮನ ಮಾಡಿನ ನಿಮ್ಮನಿಗೆ ತಂದಾನಿನೇ ಆಧಾರ. ಅಮ್ಮನ ಮಾಡಿನ ನಿಮ್ಮನಿಗೆ ತಂದಾನಿನೇ ಆಧಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಹತ್ತು ಜನ್ಮಗಳ ಪುಣ್ಯದ ಫಲವು ಮುಟ್ಟಂತೆ ಬಂದೆ. ಸ್ವಾಮಿ, ಹತ್ತು ಜನ್ಮಗಳ ಪುಣ್ಯದ ಫಲವು ಮುಟ್ಟಂತೆ ಬಂದೆ. ಹೆತ್ತ ತಾಯಿಗೆ ಎಂದು ಕಾಣದ ಆನಂದ ತಂದೆ. ಹೆತ್ತ ತಾಯಿಗೆ ಎಂದು ಕಾಣದ ಆನಂದ ತಂದೆ. ಆನಂದ ತಂದೆ, ಆನಂದ ತಂದೆ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಸ್ವಾಮಿ, ಪ್ರಾಣೇಶ್ವರ, ಈಗ ನಮ್ಮ ಮನಸ್ಸಿಗೆ ಸಂತೋಷವಾಯ್ತಲ್ಲವೇ?
ನಡೀರಿ ಸ್ವಾಮಿ, ಹೋಗೋಣ. ಶಂಕರ ನಿಲ್ಲನ ನಂಬೆದೆನೋ ದೇವಾ ಕರುಣದೆ ಕಾಯೋ ಎನ್ನ ಶಂಕರ ಕರುಣದಿಂದ ಬಂದೋ ಕಾಯ ಕೃಪಾತೆಂದೋ ಕರುಣದಿಂದ ಬಂದೋ ಕಾಯ ಕೃಪಾತೆಂದೋ ಧರೆಯ ಭಕ್ತರನ್ನು ಪ್ರೀತಿಯಿಂದಲೇ ಮಾತನಾಡದೆ ಏಕೆ ಮೌನ ದೇವಾ ಧರೆಯ ಭಕ್ತರನ್ನು ಪ್ರೀತಿಯಿಂದಲೇ ಮಾತನಾಡದೆ ಏಕೆ ಮೌನ ದೇವಾ ಶಂಕರ 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 ಸಹೋದರರೇ, ಜಗದದ್ಭುತ ಸುರಾವಳಿಯ ದಿಕ್ಪಾಲಕರ ಜಯಿಸುತ್ತೆ. ಈ ಮೂರು ಲೋಕದಳು ಈ ತಾರಕಾಸುರನಿಗೆ ಸಮರ್ಯರೇ. ಸಹೋದರರೇ, ಆರು ಎನಗೆ ಸಮರೋ ಧರೆಯೊಳ್ ಆರು ಎನಗೆ ಸಮರೋ ಆರು ಎನಗೆ ಸಮರೋ ಧರೆಯೊಳ್ ಆರು ಎನಗೆ ಸಮರೋ. ಸಹೋದರರೇ, ಜಗವ ಜಯಿಸದಲ್ಲಿ ಅಗೆಗಳ ಗೆಲ್ವೆ ಜಗದವರು ಪುರರು ದಿರಸಲ್ವೆ. ಜಗವ ಜಯಿಸದಲ್ಲಿ ಅಗೆಗಳ ಗೆಲ್ವೆ ಜಗದವರು ಪುರರು ದಿರಸಲ್ವೆ. ಪದನಿಂಬದನು ಮದವ ಮುರಿದು ಪದನಿಂಬದನು ಮದವ ಮುರಿದು ಮುದದಿ ಮೆರೆಯುವೆ ಜಗದೊಳು ನಾವು ಮುದದಿ ಮೆರೆಯುವೆ ಜಗದೊಳು ನಾವು ಮುದದಿ ಮರೆಯುವೆ ಜಗದೊಳು ನಾವು. ಆರು ಎನಗೆ ಸಮರೋ ಧರೆಯೊಳ್ ಆರು ಎನಗೆ ಸಮರೋ. ಸಹೋದರರೇ, ಭುವನ ಭೀಕರ ಎನಿಸಿವೆ ನಾನು ಭುವನ ಬ್ರಹ್ಮಾಂಡವ ನಡುಗುವೆ ನಾನು. ಭುವನ ಭೀಕರ ಎನಿಸುತ್ತೆ ನಾನು ಭುವನ ಬ್ರಹ್ಮಾಂಡವ ನಡುಗುವೆ ನಾನು. ಹರಿಯ ಬಲವ ತೊರೆದುಡುವಿನ ಹರಿಯ ಬಲವ ತೊರೆದುಡುವಿನ. ಆರು ಎನಗೆ ಸಮರೋ ಧರೆಯೊಳ್ ಆರು ಎನಗೆ ಸಮರೋ ಧರೆಯೊಳ್ ಆರು ಎನಗೆ ಸಮರೋ. ಸ್ವರವರ್ಮ ಸಿಂಹಾಸರೆ, ನಮ್ಮ ಪಿತಾಮಹ ಚತುರ್ಮುಖ ಬ್ರಹ್ಮನ ಕೃಪಾ ಕಟಾಕ್ಷವು ನಮ್ಮ ಮೇಲಿರುವಾಗ ನಮ್ಮನ್ನು ಎದುರಿಸುವ ಬೆದರಿಸುವ ಯಾವನು ಈ ಜಗತ್ತಿನಲ್ಲಿ ಹುಟ್ಟಿಲ್ಲ, ಹುಟ್ಟಲು ಬಿಡುವುದೂ ಇಲ್ಲ. ಸಹೋದರರೇ, ಅದು ಅಲ್ಲದೆ ನಾನು ಬ್ರಹ್ಮನಿಂದ ಪಡೆದುಕೊಂಡು ಬಂದ ವರವು ವಜ್ರ ಕವಚದಂತೆ ಶ್ರೀರಕ್ಷೆಯಾಗಿರುವಾಗ ನಮ್ಮನ್ನು ಎದುರಿಸುವನು ಈ ಜಗತ್ತಿನಲ್ಲಿ ಯಾವನು ಇರಲಾರನು. ಶೂರಪದ್ಮ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಸಹೋದರ, ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ದುರುಳಯಿಂದ ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದವರ ರಕ್ತಪಾನ ಮಾಡದಿರುವೆನೆ. ದುರುಳಯಿಂದ ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣದವರ ರಕ್ತಪಾನ ಮಾಡದಿರುವೆನೆ.
ಶತ್ರುಪಡೆ ಸುರಲೋಕ ನವಶೇಷವು ಉಳಿಯದಂತೆ ನಾಶ ಮಾಡಿ ಆ ಇಂದ್ರನ ತಲೆಯನ್ನು ತಂದು ತರೆದು ಬಿಡುತ್ತೇನೆ. ಬಲೆ ಬಲೆ ಸಹೋದರ, ನಿನ್ನ ಧೈರ್ಯಕ್ಕೆ ಮೆಚ್ಚಿದೆನು. ಅಗ್ರಜ, ನೀವು ಯಾವ ಮುಂದಾಲೋಚನೆಯಿಂದ ಈಶ್ವರನ ಪತ್ರದಿಂದಲೇ ಸಾವು ಬರಲಿ ವರವನ್ನು ಕೇಳಿದಿರಿ? ಸಹೋದರ ಶೂರಪದ್ಮ, ದಾಕ್ಷಾಣಿ ದೇವಿಯು ಅಗ್ನಿಯಲ್ಲಿ ದಹಿಸಿ ಹೋದ ಮೇಲೆ ಹೆಂಡತಿಯನ್ನು ಕಳೆದುಕೊಂಡ ಈಶ್ವರನು ತಪಸ್ಸಿಗೆ ಕುಳಿತಿರುವನು. ಹೆಂಡತಿಯೇ ಇಲ್ಲವಂದ ಮೇಲೆ ಅವನಿಗೆ ಕುಮಾರನು ಎಲ್ಲಿಂದ ಬಂದಾನು? ಅಲ್ಲದೆ ಈಶ್ವರನು ತಪಸ್ಸಿಂದ ಎಚ್ಚರಗೊಳ್ಳುವಷ್ಟರಲ್ಲಿ ಇಡೀ ಸುರಕುಲವನ್ನೇ ಧ್ವಂಸ ಮಾಡಿ ಬಂದರಾಯಿತು. ಅಗ್ರಜ, ಬನ್ನಿ ಆ ಇಂದ್ರನನ್ನು ಹಿಡಿದು ಸೆರೆ ಬಡಿಯೋಣ. ಸಹೋದರ ಸಿಂಹಸ್ಯ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಬಿಡಿದು ಬೇಗ ಅದವರನ್ನು ಬಲಿಯ ಕೊಡುವೆ ನಾಂಬಲ. ಸಹೋದರ, ಬಿಡಿದು ಬೇಗ ಅದವರನ್ನು ಬಲಿಯ ಕೊಡುವೆ ನಾಂಬಲ. ಬಲಿಯ ಕೊಡುವೆ ನಾಂಬಲ, ಬಲಿಯ ಕೊಡುವೆ ನಾಂಬಲ. ಬಲವ ತೋರ ಕಳಾದ ಮರ ಬಲಿಯ ಕೊಡುವೆ ನಾಂಬಲ. ಕೊಡುವೆ ವೈರಿಗಳನ್ನು ಬೇಗ ಬಲಿಯ ಕೊಡುವೆ ನಾಂಬಲ. ಬಲವ ತೋರ ಕಳಾದ ಮರ ಬಲಿಯ ಕೊಡುವೆ ನಾಂಬಲ. ಬಲಿಯ ಕೊಡುವೆ ನಾಂಬಲ, ಬಲಿಯ ಕೊಡುವೆ ನಾಂಬಲ. ಬಿಡಿದು ಬೇಗ ಆದ ಮರನ್ನು ಬಲಿಯ ಕೊಡುವೆ ನಾಂಬಲ. ಬಲಿಯ ಕೊಡುವೆ ನಾಂಬಲ, ಬಲಿಯ ಕೊಡುವೆ ನಾಂಬಲ. ಅಗ್ರಜ, ಸಹೋದರ, ದೇವತೆಗಳನ್ನು ದಿಕ್ಕುಗೆಡಿಸಿ, ಗಂಧರ್ವರನ್ನು ಗತಿಗೆಡಿಸಿ, ಸಾಧು ಸಿದ್ಧರನ್ನು ವಧಿಸಿ, ಆ ನಮ್ಮ ವೈರಿಯಾದ ಇಂದ್ರನನ್ನು ಬಲಿ ಕೊಟ್ಟು ಇಂದ ಲೋಕವನ್ನು ನಮ್ಮದಾಗಿಸಿಕೊಳ್ಳೋಣ. ಬಲೆ ಬಲೆ ಸಹೋದರರೇ, ನಿಮ್ಮ ಧೈರ್ಯಕ್ಕೆ ಮೆಚ್ಚಿದನು. ನಿಮ್ಮಂತಹ ಸಹೋದರರು ನನಗಿರುವಾಗ ನಾವು ಯಾವುದಕ್ಕೂ ಭಯಪಡುವ ಅಗತ್ಯವೇ ಇಲ್ಲ. ಸಹೋದರರೇ, ಅಗ್ರಜ, ನಾವು ಈಗಲೇ ಇಂದ್ರನ ಮೇಲೆ ದಂಡೆತ್ತಿ ಹೋಗೋಣ. ನಾರಾಯಣ ನಾರಾಯಣ. ಯಾರು ಯಾರವನು ನಮ್ಮ ಆಸ್ಥಾನಕ್ಕೆ ಬಂದು ನಮ್ಮ ಕುಲವೈರ್ಯ ಗುಣಗಾನವನ್ನು ಮಾಡುತ್ತಿರುವನ? ಬರಲಿ ಬರಲಿ. ಕಮಲ ನಯನ ಕಮಲ ವದನ, ಕಮಲ ನಯನ ಕಮಲ ವದನ, ಕಮಲ ರಮಣ ನಾರಾಯಣ ನಾರಾಯಣ. ಕಮಲ ರಮಣ ನಾರಾಯಣ, ಕಮಲ ನಯನ ಕಮಲ ವದನ. ಹೇಳಿ, ಮತ್ತೊಮ್ಮೆ ಹೇಳಿ. ತಾರಕ 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 ನೀನೆ ಸುಧಾರಕ, ತಾರಕ ತಾರಕ ಮನಮೋಹಕ. ತಾರಕ ತಾರಕ ಮನಮೋಹಕ, ತಾರಕ ತಾರಕ ನೀನೆ ಸುಧಾರಕ. ನಾರದರೆ, ಇದು ಇದು ಬುದ್ಧಿವಂತರ ಲಕ್ಷಣ. ನಾರದರೆ, ನೀವು ಇಲ್ಲಿ ಕುಳಿತುಕೊಳ್ಳಿ. ತಾರಕ, ಆಗಬಹುದು, ಬಹಳ ಸಂತೋಷ. ಏಕೆ ಸಂತೋಷವಾಯಿತು ನಾರದ? ತಾರಕ, ನೀನು ಕುಳಿತುಕೊಳ್ಳಲು ಹೇಳಿದೆಯಲ್ಲ ಅದಕ್ಕೆ. ನಾರದರೆ, ಅಪರೂಪಕ್ಕೆ ದರ್ಶನ ಕೊಡುತ್ತಿರುವರಲ್ಲ, ಏನಾದರೂ ವಿಶೇಷ ವರ್ತಮಾನವಿರಬಹುದೇ? ಛೇ, ಅಂತ ವರ್ತಮಾನ ಏನು ಇಲ್ಲ. ನಾರದರೆ, ನೀವು ಸುಖ ಸುಮ್ಮನೆ ಬರುವವರಲ್ಲ, ಏನಾದರೂ ಸಮಾಚಾರ? ತಾರಕ, ಓಹೋ, ಮರೆತಿದ್ದೆ. ನಾನು ಈ 3 ಲೋಕಗಳನ್ನು ಸುತ್ತಿಕೊಂಡು ಬರುವಾಗ ಎಲ್ಲಿ ನೋಡಿದರು ನಿನ್ನದೇ ವಿಚಾರ, ನಿನ್ನದೇ ಸಮಾಚಾರ. ಅಬ್ಬಬ್ಬ, ಎಂತಹ ಹೊಗಳಿಕೆ. ಅಲ್ಲವೇ ಮತ್ತೆ
ನಿನ್ನಂಥ ವೀರಾದಿ ವೀರನು ಶೂರಾದಿ ಶೂರನು ಈ ಭೂಲೋಕದಲ್ಲಿ ಯಾರೂ ಇಲ್ಲವೆಂದು ಸಮಂತ ರಾಜರು ಪ್ರಜೆಗಳು ಹೇಳುತ್ತಿದ್ದರು. ಅದನ್ನು ನಾನೇ ಕಣ್ತುಂಬ ನೋಡಬೇಕೆಂದು ಇಲ್ಲಿಗೆ ಬಂತೆ. ಇಲ್ಲಿ ಬಂದ ಮೇಲೆ ನಿನ್ನ ಟಿವಿ ನಿನ್ನ ವೈಭವ ಕಂಡ ಮೇಲೆ ಅದು ಸತ್ಯವೆಂದು ತಿಳಿತಯ್ಯ. ನಾರದರೆ ಸಾಕು ಮಾಡಿ ನಿಮ್ಮ ಹೊಗಳಿಕೆ. ನಿಮ್ಮ ಹೊಗಳಿಕೆ ಇಂದಿನ ನಯವಂಚನೆ ನಮಗೆ ತಿಳಿದಿಲ್ಲವೇ? ಚೇಚೆ ಚೇಚೆ ತಾರಕ, ಹಾಗೇನಿಲ್ಲವಯ್ಯ. ನಾರದರೆ ನಾವು ದೇವಲೋಕಕ್ಕೆ ಹೋಗಿ ದೇವಲೋಕದ ಮೇಲೆ ದಾಳಿಯನ್ನು ಮಾಡಿ ಇಂದ್ರನು ಮತ್ತು ಅವನ ಪರಿವಾರವನ್ನು ಸೆರೆ ಹಿಡಿಯಲು ಹೋಗುತ್ತಿದ್ದೇವೆ. ಪರವರೈಸಿ ಬಂದವರ ಶಿರವನ್ನು ಕರೆದು ಬಿಡುತ್ತೇವೆ. ಬಹಳ ಸಂತೋಷ, ಬಹಳ ಸಂತೋಷ. ವೈದ್ಯರು ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ. ಬಹಳ ಸಂತೋಷ, ಬಹಳ ಸಂತೋಷ. ಅಂದರೆ ನಿಮ್ಮ ಮಾತಿನ ಅರ್ಥ? ಓ ತಾರಕ, ನಾನು ಅದನ್ನೇ ಹೇಳಲು ಬಂದೆ. ಆದರೆ ತಾರಕ, ನೀವು ಮತ್ತು ನಿಮ್ಮ ಸಹೋದರರು ಆ ದೇವಲೋಕಕ್ಕೆ ಹೋಗಿ ಆ ದೇವೇಂದ್ರ ಸೆಳೆಯಲು ಹೋದಾಗ ಬ್ರಹ್ಮಾದಿಗಳು ಅವನನ್ನು ರಕ್ಷಣೆಗೆ ಬಂದರೆ ಸಾಧ್ಯವೇ ಇಲ್ಲ. ಈಶ್ವರನು ತನ್ನ ಹೆಂಡತಿಯನ್ನು ಕಳೆದುಕೊಂಡು ತಪಸ್ಸಿಗೆ ಕುಳಿತಿರುವನು. ಬ್ರಹ್ಮನು ನಮಗೆ ವರವನ್ನು ಇಟ್ಟು ತಪ್ಪಿಗೆ ಕುಳಿತಿರುವನು. ಇನ್ನು ಆ ವಿಷ್ಣುವನು ನಮ್ಮಿಂದ ಜಯಿಸಲು ಸಾಧ್ಯವಿಲ್ಲವೇ? ತಾರಕ, ಆ ವೈಕುಂಠ ವಾಸಿಯಾದ ಆ ವಿಷ್ಣುವನ್ನು ಸಾಮಾನ್ಯ ಎಂದುಕೊಂಡೆಯ ನೀನು? ಯಾರದರೇ ಏನು ಏನು ಹೇಳಿದ್ರಿ? ಆ ವಿಷ್ಣುವನ್ನು ಸಾಮಾನ್ಯನೇ ಎಂದು ಹೇಳಿವಿರಲ್ಲ. ಬಲ ಹರಿಯನು ಬಲಿ ಕೊಡದೆ ಬಿಡಿ, ಬಲತ್ಕರಿಸಿ ರಣರಂಗಕ್ಕೆ. ಬಲ ಹರಿಯನು ಬಲಿ ಕೊಡದೆ ಬಿಡಿ, ಬಲತ್ಕರಿಸಿ ರಣರಂಗಕ್ಕೆ. ಕುಲಹದ ಮನ ರಣದಳು ಛಲ ಬಿಡದಲೇ ಸೌದಿಮೆ ವಿಜಯವ. ಕುಲಹದ ಮನ ರಣದಳು ಉರುಳಿಸಿ ಛಲ ಬಿಡದಲೇ ಸೌದಿಮೆ ವಿಜಯವ. ಬೀಡಿಸಿ ಕಲನ ತಲ ಚಂಡಾಡಿ, ಬೀಡಿಸಿ ಕಲನ ತಲ ಚಂಡಾಡಿ, ಸಾರಿ ಬೀದಿ ಆಟ ಮಾಡಿ ಜಯಿಸುವೆ. ಬಲ ಹರಿಯನೋ ಬಲಿ ಕೊಡದೆ ಬಿಡಿ, ಬಲತ್ಕರಿಸಿ ರಣರಂಗಕ್ಕೆ. ಬಲತ್ಕರಿಸಿ ರಣರಂಗಕ್ಕೆ, ಬಲತ್ಕರಿಸಿ ರಣರಂಗಕ್ಕೆ. ತಾರಕ, ಇಡೀ ಸಿಡಿಲಿನ ಮುಂದೆ ಮಿಂಚು ಉಳುವೆ. ಇಡೀ ಭೂಮಂಡಲವನ್ನೇ ಛೇದಿಸಿ ಚೆಂಡಾಡಬಲ್ಲ ಈ ತಾರಕ ಶೂರಪದ್ಮ ಸಿಂಹಾಸನದ ಎದುರು ಆ ವಿಷ್ಣುವನು ಸಾಮಾನ್ಯನೇ ಎಂದು ಹೇಳುವೆಯಲ್ಲ. ತಾರಕ, ಕೋಪಿಸಿಕೊಳ್ಳಬೇಡ. ಈಗ ನನ್ನ ಮಾತನ್ನು ಕೇಳು. ನೀನು ಈಗಲೇ ದೇವಲೋಕಕ್ಕೆ ಹೋಗಿ ಆ ದೇವೇಂದ್ರನ ಸೆರೆ ಹಿಡಿ, ಅವನ ಸರ್ವ ಐಶ್ವರ್ಯವನ್ನು ಸೂರೆ ಮಾಡು. ನಂತರ ಮುಂದಿನ ಕಾರ್ಯ ನಾನೇನು ಬರುವೆನು. ನಾರಾಯಣ ಹಾಗಾಗಲಿ. ನಡೆಯಿರಿ ನಾರದರೇ, ಸಹೋದರರೇ, ನಡೆಯಿರಿ. ನಾರದರ ಮಾತಿರುತ್ತೆ, ಬನ್ನಿ ಆ ಇಂದ್ರನ ಸೆರೆ ಹಿಡಿಯೋಣ. ನಡೆಯಿರಿ. ಅಣ್ಣ, ಸಾವಕಾಶ ಬೇಕೆ, ನಡಿ. ದೇವಲೋಕಕ್ಕೆ ದಾಳಿಯನ್ನು ಮಾಡೋಣ. ನಡೆಯಿರಿ. ಕಾರ್ಮೋಡ ಗುಡುಗಿ ಗುಡುಗಿ ನಡುಗಲಿ, ಈ ಭೂಮಿ ನಡುಗಿ ನಡುಗಿ ಬಿಡುಗಿ, ಉಕ್ಕಿರ ಬಸದರಿ ಸಪ್ತ ಸಾಗರ ಕಾರ್ಮೋಡ ಗುಡುಗಿ ಗುಡುಗಿ ನಡುಗಲಿ, ಈ ಭೂಮಿ ನಡುಗಿ ನಡುಗಿ ಬಿಡುಗಿ, ಉಕ್ಕಿರ ಬಸದರಿ ಸಪ್ತ ಸಾಗರ ಸುರಪತಿ ಶಿರವ ಪಡೆಯದ ಬಿಡಲು, ಸುರಪತಿ ಶಿರವ ಪಡೆಯದ ಬಿಡಲು, ದುರದ ದಿಗಂತದಲ್ಲಿ ಸೌದು ಬೆಳೆದಿರುವ, ದುರದ ದಿಗಂತದಲ್ಲಿ ಸೌದು ಬೆಳೆದಿರುವ.
ನಾರಾಯಣ ಲಕ್ಷ್ಮೀ ನಾರಾಯಣ 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 ಲಕ್ಷ್ಮೀ ನಾರಾಯಣ ಕಮಲಾಭರಣ ಶ್ರೀ ಶೇಷ ಶಯನ ನಾರಾಯಣ ಕಮಲಾಭರಣ ಶ್ರೀ ಶೇಷ ಶಯನ ನಾರಾಯಣ ಲಕ್ಷ್ಮೀ ನಾರಾಯಣ 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 ಶಂಕು ಚಕ್ರ ಗದಾಧರ ಧರಿಸಿರ ಸುಂದರ ನಾರಾಯಣ ಶಂಕು ಚಕ್ರ ಗದಾಧರ ಧರಿಸುವ ಸುಂದರ ಪರಮದಯಾಕರ ನಿರುತ ಕೃಪಾಕರ ನಾರಾಯಣ ಪರಮದಯಾಕರ ನಿರುತ ಕೃಪಾಕರ ಅಗಣಿತ ಮಹಿಮನೆ ಜಗದೋದ್ಧಾರನೆ ನಾರಾಯಣ ಅಗಣಿತ ಮಹಿಮನೆ ಜಗದೋದ್ಧಾರನೆ ಕರುಣಾಕರ ಅಭಯಂಕರ ದೇವದಯ ಸಾಗರ ನಾರಾಯಣ ಕರುಣಾಕರ ಅಭಯಂಕರ ದೇವದಯ ಸಾಗರ ನಾರಾಯಣ ಲಕ್ಷ್ಮೀ ನಾರಾಯಣ ಕರುಣಾ ಭರಣ ಶ್ರೀ ಶೇಷ ಶಯನ ನಾರಾಯಣ ಕರುಣಾ ಭರಣ ಶ್ರೀ ಶೇಷ ಶಯನ ನಾರಾಯಣ ಲಕ್ಷ್ಮೀ ನಾರಾಯಣ ಇದೆಂತಹ ಅಟ್ಟಹಾಸ, ಇದೆಂತಹ ವಿಪರ್ಯಾಸ. ತಾರಕ ಮತ್ತು ಅವನ ಸಹೋದರರು ಬ್ರಹ್ಮನಿಂದ ವರವನ್ನು ಪಡೆದು ಮದಗಜದಂತೆ ಮೆರೆಯುತ್ತಿದ್ದಾರೆ. ಇನ್ನು ಆ ದೇವೇಂದ್ರನು ಸೆರೆ ಹಿಡಿಯಲು ದೇವಲೋಕಕ್ಕೆ ಹೋಗುತ್ತಿರುವರು. ನಾನು ಈಗಲೇ ದೇವಲೋಕಕ್ಕೆ ಹೋಗಿ ಆ ದೇವರಾಜನಿಗೆ ಈ ಎಲ್ಲ ವಿಚಾರವನ್ನು ತಿಳಿಸುವೆನು. ನಾರಾಯಣ ಎಲ್ಲ ನೀನೆ ಎಲ್ಲವೂ ನೀನೆ ನಾರಾಯಣ ಎಲ್ಲ ನೀನೆ ಎಲ್ಲವೂ ನೀನೆ ಸೃಷ್ಟಿ ಸ್ಥಿತಿ ಲಯ ಕರ್ತನು ನೀನೆ ನಾರಾಯಣ ಎಲ್ಲ ನೀನೆ ಎಲ್ಲವೂ ನೀನೆ ಸೃಷ್ಟಿ ಸ್ಥಿತಿ ಲಯ ಕರ್ತನು ನೀನೆ ಅಗಣಿತ ಮಹಿಮನೆ ಜಗದೋದ್ಧಾರನೆ ನಾರಾಯಣ ನಾರಾಯಣ ಅಗಣಿತ ಮಹಿಮನೆ ಜಗದೋದ್ಧಾರನೆ ಕರುಣಾಕರ ಅಭಯಂಕರ ದೇವದಯ ಸಾಗರ ಕರುಣಾಕರ ಅಭಯಂಕರ ದೇವದಯ ಸಾಗರ ನಾರಾಯಣ ಲಕ್ಷ್ಮೀ ನಾರಾಯಣ ಕರುಣಾ ಭರಣ ಶ್ರೀ ಶೇಷ ಶಯನ ಕರುಣಾ ಭರಣ ಶ್ರೀ ಶೇಷ ಶಯನ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ 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 ಅಷ್ಟದಿಕ್ಪಾಲಕರೇ ದೇವರಾಜ ದೇವರಾಜ ಈ ಜಗದೋಳ್ ಭಲೆ ಎನಗೆ ಸಮರಾರು ಬಲೆ ಭಲೆ ಎನಗೆ ಸಮರಾರು ಬಲೆ ಭಲೆ ಎನಗೆ ಸಮರಾರು ದಿಕ್ಪಾಲಕರೇ ದೇವರಾಜ ಈ ಜಗದೋಳ್ ಭಲೆ ಎನಗೆ ಸಮರಾರು ಬಲೆ ಭಲೆ ಎನಗೆ ಸಮರಾರು ಬಲೆ ಭಲೆ ಎನಗೆ ಸಮರಾರು
ವೀರರೋ ಘನಗಣವೆನಿಸಿ ಭುಜಬಲ ಶೌರ್ಯ ದುರ್ಯುಧ ಮೆರದೆ ವೀರರೋ ಘನಗಣವೆನಿಸಿ ಭುಜಬಲ ಶೌರ್ಯ ದುರ್ಯುಧ ಮೆರದೆ ಕಡಿ ಕಡಿ ದುರುಳಿಸಿ ಗಡಗಡ ನಡುಗಿದೆ ಕಡಿ ಕಡಿ ದುರುಳಿಸಿ ಗಡಗಡ ನಡುಗಿದೆ ಈ ಜಗದೋ ಭಲೆ ಎನಗೆ ಸಮರಾರು ಭಲೆ ಭಲೆ ಎನಗೆ ಸಮರಾರು ಭಲೆ ಭಲೆ ಎನಗೆ ಸಮರಾರು ಪರಮ ಪುರುಷನೇ ಪೊರೆಯ ದೇವನೇ ನಿರುತ್ತದೆ ನಿಮ್ಮನ್ನು ಸ್ಮರಿಸುತ್ತಲಿರುವೆ ಪರಮ ಪುರುಷನೇ ಪೊರೆಯ ದೇವನೇ ನಿರುತ್ತದೆ ನಿಮ್ಮನ್ನು ಸ್ಮರಿಸುತ್ತಲಿರುವೆ ಗಿರಿಜಾರಮಣನೆ ಸಲಹುತ ಪೊರೆಯೋ ಗಿರಿಜಾರಮಣನೆ ಸಲಹುತ ಪೊರೆಯೋ ಜಗದೋ ಭಲೆ ಎನಗೆ ಸಮರಾರು ಭಲೆ ಭಲೆ ಎನಗೆ ಸಮರಾರು ಭಲೆ ಭಲೆ ಎನಗೆ ಸಮರಾರು ಅಷ್ಟದಿಕ್ಪಾಲಕರೇ ದೇವರಾದ ಕಾಮಧೇನು ಕಲ್ಪವೃಕ್ಷ ಐರಾವತ ಇವುಗಳೆಲ್ಲವೂ ನಮ್ಮ ಬಳಿ ಇರುವಾಗ ಈ ನನ್ನ ಘೋರ ವಜ್ರಾಯುಧವು ನಮ್ಮ ಬಳಿ ಇರುವಾಗ ನಾವು ಯಾರಿಗೂ ಹೆದರಬೇಕಾಗಿಲ್ಲ. ತ್ರಿಮೂರ್ತಿಗಳ ಕೃಪೆಯು ನಮ್ಮ ಮೇಲಿರುವಾಗ ನಮಗೆ ಜಕೆ ಭಯ. ಯಮಧರ್ಮ ದೇವೇಂದ್ರ, ನಿಮ್ಮ ದೇವಲೋಕದ ಸ್ಥಿತಿಗತಿ ಹೇಗಿರುವುದು? ವಿಜ್ಞಾಪಿಸುವೆನು. ಜಯಿಸುವೆ ಜಯಿಸುವೆ, ದೊರೆಯೊಳಗೆ ಶತ್ರುಗಳ ಜಯಿಸುವೆ ಜಯಿಸುವೆ. ಜಯಿಸುವೆ ಜಯಿಸುವೆ, ನರಕದಲ್ಲಿ ಶಾಂತಿಗಳು ಜಯಿಸುವೆ. ಜಯಿಸುವೆ ಜಯಿಸುವೆ, ನರಕದಲ್ಲಿ ಶಾಂತಿಗಳು ಜಯಿಸುವೆ ಜಯಿಸುವೆ. ಜಯಿಸುವೆ ನರಕದಲ್ಲಿ ಪಾಪಿಗಳು ಪರಿಪರಿಯೋ ನರಕದಲ್ಲಿ ಪಾಪಿಗಳು ಪರಿಪರಿಯೋ ಆತ್ಮಗಳೆಂದರೆ ತಂದು ಕತ್ತರಿಸುವೆ. ಆತ್ಮಗಳೆಂದರೆ ತಂದು ನನ್ನ ನರಕದಲ್ಲಿರಿಸಿ ಕೊಡಬಾರದ ಚಿತ್ರಹಿಂಸೆಗಳನ್ನು ಕೊಡುತ್ತಿರುವೆನು. ಭಲೆ ಭಲೆ ಯಮಧರ್ಮ. ಅಗ್ನಿದೇವ, ಈ ವಿಚಾರದಲ್ಲಿ ನಿಮ್ಮ ನಡೆ ಏನು? ಸುರೇಂದ್ರ, ಲಾಲಿಸ ತ್ರಿಪದೇ ಪೇಳುವೆ ಸುಮತಿ ಲೀಲೆ ಎಂದ ಸುರಲೋಕದ ಪರ್ಯ. ಸುರೇಂದ್ರ, ಲಾಲಿಸ ತ್ರಿಪದೇ ಪೇಳುವೆ ಸುಮತಿ ಲೀಲೆ ಎಂದ ಸುರಲೋಕದ ಪರ್ಯ. ಅಜ ಅರ ಪರ ಶಿವ ಕರುಣದಿ ದುರದೋಳು ಅಜ ಅರ ಪರ ಶಿವ ಕರುಣದಿ ದುರದೋಳು ಸುರನರ ಶಿರಗಳ ಎಳೆ ತಂದು ಸುರನರ ಶಿರಗಳ ಎಳೆ ತಂದು ಸುರೇಂದ್ರ ನಿಭಾವ ಸುರೇಂದ್ರ ನಭಾವ ಸುರೇಂದ್ರ ವಿಭಾವ ಸುರೇಂದ್ರ ವಿಭಾವ ರಾರಾಜಿಸುವೆ ಲಾಲಿಸೈ ರಾರಾಜಿಸುವೆ ಲಾಲಿಸೈ ಲಾಲಿಸೆ ತ್ರಿಪದಿ ಬೇಳುವೆ ಸುಮತಿ ಲೀಲೆಯಿಂದ ಸುರಲೋಕದ ಪರ್ಯ. ಸುರೇಂದ್ರ, ಅಗ್ನಿದೇವ, ತಮ್ಮ ಕೃಪಾಶ್ರಿತವಾದದಿಂದ ಸಕಲ ಕಾರ್ಯಗಳು ಕೂಡ
ಸಕಲ ಕಾರ್ಯಗಳು ಸಹ ನಿರ್ವಿಘ್ನದಿಂದ ಕುಡಿಯುವುದು ಭೂಲೋಕದಲ್ಲಿ ಭಗವಂತನ ಪಾತ್ರರಾಗಿರುವುದು ಮತ್ತೇನಪ್ಪಣೆ? ಬಹಳ ಸಂತೋಷವಾಯಿತು. ಈ ಪೀಠವನ್ನು ಅಲಂಕರಿಸಿ ವರುಣ, ನಿಮ್ಮ ಕಾರ್ಯವೈಖರಿ ಹೇಗಿದೆ? ದೇವರಾಜ, ಸುರಪತಿಯಕ್ಕೆ ತಿಳಿವಿ ಬರಬ, ಸುರಪತಿಯಕ್ಕೆ ಕಾಲ ಕಾಲ ಈಗ ಮಳೆ ಬೆಳೆಗಳಾಗಿ, ಕಾಲ ಕಾಲ ಈಗ ಮಳೆ ಬೆಳೆಗಳಾಗಿ, ಮಾನವರ ಮೃತದಿಂದ ಕಾಣ್ಮೆ, ಮಾನವರ ಹರುಷದಿಂದ ಕಾಣ್ಮೆ, ಯಕೆ ಸುರಪತಿಯಕ್ಕೆ ಸುರಪತಿಯಕ್ಕೆ. ದೇವರಾಜ, ಪೂರ್ಣದೇವ, ಸಕಲ ಲೋಕಗಳಿಗೂ ಸಂತೃಪ್ತವಾದ ವರ್ಷಧಾರೆಯನ್ನು ಸುರಿಸಿ ಸಕಲ ಜೀವರಾಶಿಗಳಿಗೂ ಜೀವಜಲವನ್ನು ಪೂರೈಸುವ ಕಾರ್ಯವನ್ನು ಬಹಳ ನಿಷ್ಠೆಯಿಂದ ಹಾಗೂ ನನ್ನ ಮನಸ್ಫೂರ್ತಿಯಿಂದ ಮಾಡುತ್ತಿರುವೆನು ದೇವಿಂದ. ಮತ್ತೇನಪ್ಪಣೆ? ಬಹಳ ಸಂತೋಷ ವರುಣದೇವ. ಈ ಪೀಠವನ್ನು ಅಲಂಕರಿಸಿ ನಿಮ್ಮ ಕಾರ್ಯವೈಖರಿಗೆ ಸದಾ ನನ್ನ ಮೆಚ್ಚುಗೆ ಇದೆ. ವಾಯು ಸುರ ಅಳೆಯನೆ ಲಲಿಸಿ ಗತ್ತೆ ಸುರ ಅಳೆಯನೆ ಸುರ ಅಳೆಯನೆ ಲಲಿಸಿ ಗತ್ತೆ ಸುರ ಅಳೆಯನೆ ಎಲ್ಲ ಹೋಗಳಿಗೂ ಸುಖ ವಾಯು ನೀಡಿ ಎಲ್ಲಗಳಿಗೂ ಸುಖ ವಾಯು ನೀಡಿ ನಿಮ್ಮನೆ ಮದಂತೆ ನಡೆದು ಸಲಿಹರು ಸುರ ಅಡೆಯನೆ ಲಲಿಸಿ ಗಂಟೆಯನೆ ಸುರ ಅಡೆಯನೆ. ನಾನು ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿ ಪರಿಶುದ್ಧ ಗಾಳಿಯನ್ನು ತಂಪಾಗಿ ಬೀಸಿ ಸರ್ವರು ಜೀವನಾಡಿಯು ದನಿವರೆಯದೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವನು. ಬಹಳ ಸಂತೋಷವಾಯಿತು ವಾಯುದೇವ. ಪೀಠವನ್ನು ಅಲಂಕರಿಸಿ ಅಷ್ಟದಿಕ್ಪಾಲಕರೇ, ಸರಿ ಸಮರೆ ಎನಗೆ ಸುರರೋಯ್, ಅತಿ ಮುದದಿ ಮೆರೆವೆ ಜಗದೋಯ್, ಸರಿ ಸಮರೆ ಎನಗೆ ಸುರರೋಯ್. ಸರಿ ಸಮರ ಎನಗೆ ಸುರರೋಯ್, ಅತಿ ಮುಗದಿ ಮೆರೆವೆ ಜಗದೋಯ್, ಸರಿ ಸಮರ ಎನಗೆ ಸುರರೋಯ್. ವೀರ ವೀರರೋಳ್ ಘನಗಣ ಬೆಳೆಸಿ ಭುಜಬಲ ಶೋಭೆ ದುರ್ಗಿತ ಮೆರೆದೆ, ವೀರ ವೀರರೋಳ್ ಘನಗಣ ಬೆಳೆಸಿ ಭುಜಬಲ ಶೋಭೆ ಕಬಲಂ ತಲಿಯುತ ಬಾಳ್ವೆ, ಚಲಗಳು ಮೆರೆಯುವೆ ಫಲ ಬಲ, ಚಲಗಳು ಮೆರೆಯುವೆ ಫಲ ಬಲ, ಚಲಗಳು ಮೆರೆಯುವೆ ಫಲ ಬಲ. ಸರಿ ಸಮರ ಎನಗೆ ಸುರರೋಯ್, ಅತಿ ಮುದದಿ ಮೆರೆವೆ ಜಗದೋಯ್, ಸರಿ ಸಮರ ಎನಗೆ ಸುರರೋಯ್. ಅಷ್ಟದಿಕ್ಪಾಲಕರೇ, ಸುರೇಂದ್ರ, ನಿಮ್ಮಂತ ಬಲಶಾಲಿಗಳು ನಮ್ಮ ಆಸ್ಥಾನದಲ್ಲಿರೋವರೆಗೂ ನಾವು ಯಾರ ದೈತ್ಯರಿಗೂ ಅಂಜಬೇಕಿಲ್ಲ, ಅಳುಕಬೇಕಿಲ್ಲ. ಪೂಜ್ಯರಿಗೆ ನಾರಾಯಣ ನಾರಾಯಣ. ದೇವತೆಗಳೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪೂಜ್ಯರೇ, ಲೋಕ ಸಂಚರಿಪ ಬ್ರಹ್ಮ ಮಾನಸ ಪುತ್ರ, ಲೋಕ ಸಂಚರಿಪ ಬ್ರಹ್ಮ ಮಾನಸ ಪುತ್ರ, ಅಡಿಗಳಿಗೆ ರಘುವೆ
ಅರುಯಿಸು ವಾರ್ತೆಯನು. ಅಡಿಗಳಿಗೆ ರಘುವೆನು ಅರುಯಿಸು ವಾರ್ತೆಯನು. ಭೂಲೋಕ ಸಂಚರಿಪ ಭೂಲೋಕ ವಾರ್ತೆಯನು ಸನುರಾಗದಿ ಪೇಳೆ. ಭೂಲೋಕ ವಾರ್ತೆಯನು ಸನುರಾಗದಿ ಪೇಳೆ. ಸಜಮಲಾಯತೆ ವರದೆ ಸುರಮೌನಿ ಶ್ರೇಷ್ಠನೇ. ಸಜಮಲಾಯತೆ ವರದೆ ಸುರಮೌನಿ ಶ್ರೇಷ್ಠನೇ. ಭೂಲೋಕ ಸಂಚರಿಪ ನಾರದ ಮಹರ್ಷಿಗಳೇ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು ಮಹರ್ಷಿಗಳೇ, ದೇವೇಂದ್ರ. ಏನಾದರೂ ವಿಶೇಷ ವರ್ತಮಾನ, ಏನಾದರೂ ವಿಶೇಷ ವಾರ್ತೆಯೂ ಇದೆಯಾ ಪೂಜ್ಯರೇ? ನಾರಾಯಣ ನಾರಾಯಣ. ದೇವೇಂದ್ರ, ನಿನ್ನನ್ನು ನೋಡಿ ನಗಬೇಕೋ ಅಥವಾ ಅಪಹಾಸ್ಯ ಪಡಬೇಕೋ ನನಗೆ ಒಂದೂ ತಿಳಿಯುತ್ತಿಲ್ಲವಯ್ಯ. ಪೂಜ್ಯರೇ, ಮಾತಿಗೆ ಮೊದಲೇ ಅಪಾಸ್ಯದಂತೆ ಮಾತನಾಡುತ್ತಿರುವರೆಲ್ಲ. ಏಕೆ ದೇವೇಂದ್ರ? ಆ ತಾರಕ ಮತ್ತು ಅವನ ಸಹೋದರರು ನಿನ್ನ ನಂದನ ಹೊಲಕ್ಕೆ ಲಗ್ಗೆ ಇಟ್ಟಿರುವ ವಿಚಾರವು ನಿನಗೆ ಗೊತ್ತಿಲ್ಲವೇ? ಅದು ಅಲ್ಲದೆ ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತಿದ್ದ ಮಾತು ಕೇಳಿಸಿತು. ಇನ್ನು ಈ ದೇವಲೋಕಕ್ಕೆ ಯಾವ ಗಹಚಾರ ಕಾಣದಿದೆಯೋ ನೋಡಬೇಕು. ಪೂಜ್ಯರೇ, ನೀವು ಕಲಹಪ್ರಿಯರೆಂಬುದು ಎಲ್ಲರಿಗೂ ತಿಳಿದ ವಿಷಯವೇ. ಆದರೆ ಇಲ್ಲದ್ದನ್ನು ಕಲ್ಪಿಸಿ ಮಾತನಾಡುವುದನ್ನು ಮೊದಲು ಬಿಡಿ ಪೂಜ್ಯರೇ. ನಾರಾಯಣ ನಾರಾಯಣ. ದೇವೇಂದ್ರ, ನಾನೇಕೆ ನಿನ್ನನ್ನು ಭಯಪಡಿಸಲಿ? ಅದೂ ಅಲ್ಲದೆ ಈ ದೇವತೆಗಳ ಅಧಿಪತಿ ಎಂದು ಮೆರೆಯುತ್ತಿರುವ ನಿನಗೆ ಮುಂದೆ ಬರಬಹುದಾದ ಕಷ್ಟದ ಸಮಯವನ್ನು ಎಚ್ಚರಗೊಳಿಸಲು ಬಂದೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಏಕೆ ಆ ತಾರಕ ಮತ್ತು ಅವನ ಸಹೋದರರು ನಿನ್ನ ನಂದನವನಕ್ಕೆ ಲಗ್ಗೆ ಇಟ್ಟಿರುವರು. ಈ ವಿಚಾರವನ್ನು ತಿಳಿಸಲು ನಾನು ಇಲ್ಲಿಗೆ ಬಂದೆ. ಏನು, ಆ ದುಷ್ಟ ರಾಕ್ಷಸರು ಈ ದೇವತೆಗಳ ಅಧಿಪತಿಯಾದ ಇಂದ್ರನನ್ನು ಜಯಿಸುವಷ್ಟು ಪರಾಕ್ರಮಿಗಳೇ? ನಾರಾಯಣ ನಾರಾಯಣ. ದೇವೇಂದ್ರ, ನಾನು ನಿನಗೆ ಮೊದಲೇ ಹೇಳಲಿಲ್ಲವೇ? ನೀನಾದರೂ ಸದಾ ಸುಖದ ಸುಪ್ಪುತ್ತಿಗೆಯಲ್ಲಿ ತೇಲಾಡುತ್ತಾ ನಿದ್ರೆಯಲ್ಲಿ ಮುಳುಗುತ್ತೀಯ. ಅದೇ ಸಮಯವನ್ನು ಕಾಯ್ದುಕೊಂಡ ಯಾವ ದಾನವರು ನಿನಗಿಂತ ಶಕ್ತಿವಂತರಿಂದ ವರವನ್ನು ಪಡೆದು ಮೊದಲು ಈ ದೇವಲೋಕದ ಮೇಲೆ ಕಣ್ಣಿಡುತ್ತಾರೆ. ದೇವೇಂದ್ರ, ತಾರಕ ಮತ್ತು ಅವನ ಸಹೋದರರ ಬಗ್ಗೆ ನಿನಗೆ ಗೊತ್ತೇ? ಪೂಜ್ಯರೇ. ದೇವೇಂದ್ರ, ಇದೇನು ಪೂಜ್ಯರೇ ಹೀಗೆ ಮಾತನಾಡುತ್ತಿರುವಿರಿ? ಏನಿದು ಮುನಿವರ ಪರಿಹಾಸ್ಯ, ತರವೇ ನಿಮಗಿದು ಈ ಸರಸ. ಏನಿದು ಮುನಿವರ ಪರಿಹಾಸ್ಯ, ತರವೇ ನಿಮಗಿದು ಈ ಸರಸ. ಘೋರ ವಜ್ರವ ಪಿಡಿದಿರ ನಾನು ದೊರಕೆ ನಿಲ್ಲುವ ಧೀರನಾವನು. ಘೋರ ವಜ್ರವ ಪಿಡಿದಿರ ನಾನು ದೊರಕೆ ನಿಲ್ಲುವ ಧೀರನಾವನು. ಪ್ರತಿಭಟ ನೆನಪನ ಧೀರನವನು. ಪ್ರತಿಭಟ ನೆನಪನ ಧೀರನವನು. ಏನಿದು ಮುನಿವರ ಪರಿಹಾಸ, ತರವೇ ನಿಮಗೆ ನುಡಿ ಸರಸ. ಗೂಢ ದೈತ್ಯರ ಸೀಳುತ್ತ ಕೊಲುವೆ ಬಳಿಕ ಮಾದವೋ ತಲೆದು ಮಾಡುವೆನು. ಪೂಜ್ಯರೇ, ಗೂಢ ದೈತ್ಯರ ಸೀಳುತ್ತ ಕೊಲುವೆ ಬಳಿಕ ಮಾದವ ತಲೆದು ಮಾಡುವೆನು. ಪ್ರತಿಭಟ ನೆನಪನ ಧೀರನವನು. ಪ್ರತಿಭಟ ನೆನಪನ ಧೀರನವನು. ಏನಿದು ಮುನಿವರ ಪರಿಹಾಸ, ತರವೇ ನಿಮ್ಮ
ವಜ್ರಾಯುಧದ ಮುಂದೆ ನಿಂತು ಹೋರಾಡಬಲ್ಲವಷ್ಟು ಪರಾಕ್ರಮಿಗಳೇ ಆ ದುಷ್ಟ ರಾಕ್ಷಸರು. ನಾರಾಯಣ ನಾರಾಯಣ ದೇವೇಂದ್ರ, ನಿನ್ನ ಪರಾಕ್ರಮ ಅವರ ಪರಾಕ್ರಮದ ಮುಂದೆ ನಿನ್ನ ಪರಾಕ್ರಮವು ಬರೀ ಶೂನ್ಯ. ನಾನು ನಿನಗೆ ಮೊದಲೇ ಹೇಳಿದವೆ, ತಾರಕನು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಮರಣ ಬಾರದಂತೆ ವರವನ್ನು ಕೇಳಿದ್ದಾನೆ. ಛೇ, ಎಂತಹ ಪರಿಸ್ಥಿತಿ! ಆ ದಾನವರು ಎಲ್ಲರನ್ನು ಬಿಟ್ಟು ಈ ದೇವತೆಗಳ ಅಧಿಪತಿಯಾದ ನನ್ನನ್ನೇ ಗುರಿಯಾಗಿಸಿಕೊಂಡು ಬರುತ್ತಿದ್ದಾರಲ್ಲ. ಇದಕ್ಕೇನಾದರೂ ಉಪಾಯವನ್ನು ತಿಳಿಸಿ ಗುರುಗಳೇ. ದೇವೇಂದ್ರ, ಆ ದುಷ್ಟರಿಂದ ಕಣ್ತಪ್ಪಿಸಿಕೊಳ್ಳಲು ನೀನು ಮತ್ತು ನಿನ್ನ ಪರಿವಾರ ಇಲ್ಲಿಂದ ಹೊರಡುವುದು ಅದೊಂದೇ ದಾರಿ. ಹೋಗುವುದಾದರೂ ಎಲ್ಲಿಗೆ ಪೂಜ್ಯರೇ? ದೇವತೆಗಳಿರ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ಆಯಸ್ಸು ಹೆಚ್ಚು ಎಂಬಂತೆ ಆ ದುಷ್ಟರಿಂದ ಕಣ್ತಪ್ಪಿಸಿಕೊಳ್ಳಲು ನಮಗೆ ಈ ಪಾತಾಳವೇ ಗತಿ. ಎಷ್ಟು ದಿನ? 4 ದಿನವೋ 4 ಯುಗವೋ? ಬಲ್ಲವರ್ಯಾರು? ನಾರಾಯಣ ನಾರಾಯಣ ದೇವತೆಗಳ ಕಾಲಚಕ್ರವು ಧರ್ಮಚಕ್ರವಾಗಿ ತಿರುಗಲೇಬೇಕು. ಈಗಾಗಲೇ ತಾರಕನು ಪಾಪದ ಎಲ್ಲೆಗೆ ಕಾಲಿಟ್ಟಿರುವನು. ಒಂದಲ್ಲ ಒಂದು ದಿನ ಆ ಪಾಪದ ಕೊಡ ತುಂಬಲೇಬೇಕು, ಅದು ಒಡೆಯಲೇಬೇಕು. ಅಲ್ಲಿಯವರೆಗೂ ನೀವುಗಳೆಲ್ಲರೂ ಪಾತಾಳ ಲೋಕಕ್ಕೆ ಹೋಗಿ ಆ ನಾಗೇಂದ್ರನಲ್ಲಿ, ಆ ನಾಗರಾಜನಲ್ಲಿ ರಕ್ಷಣೆಯನ್ನು ಪಡೆಯಿರಿ. ನಾನಿನ್ನೂ ಬರುವೆನು. ನಾರಾಯಣ ನಾರಾಯಣ. ಹಾಗೇ ಮಾಡುವೆವು. ನಾವು ಸುರಕ್ಷಿತವಾಗಿ ಹೊರಡಲು ಅವರೇ ದಾರಿ ತೋರಿಸುತ್ತಾರೆ. ನಡೆಯಿರಿ, ನಾವು ಪಾತಾಳ ಲೋಕವನ್ನು ಸೇರಿ ನಾಗರಾಜನ ಆಶ್ರಯವನ್ನು ಪಡೆಯೋಣ. ನಡೆಯಿರಿ ನಡೆಯಿರಿ. ಆ ದಾನವರೇ ಬರುತ್ತಿದ್ದಾರೆ. ನಡೆಯಿರಿ ಬಂದಿರಿ, ಹಿಡಿಯಿರಿ, ನಡೆಯಿರಿ, ಬಂದಿರಿ, ಹಿಡಿಯಿರಿ, ಹಿಡಿಯಿರಿ. ದಿಗಂತದಲ್ಲಿ ದಿಗ್ವಿಜಯ ಸಾಧಿಸಿ ಸುರರ ಗೆಲ್ದಿಯ ಅಸುರ ವೀರನು. ದಿಗಂತದಲ್ಲಿ ದಿಗ್ವಿಜಯ ಸಾಧಿಸಿ ಸುರರ ಗೆಲ್ದಿಯ ಅಸುರ ವೀರನು. ಸಹೋದರರೇ, ಮೇಘ ಮಧ್ಯಪಾತಾಳ ಲೋಕದಿ, ಮೇಘ ಮಧ್ಯಪಾತಾಳ ಲೋಕದಿ ಅಸುರ ವೀರನ ಕೆಣಕುವರೇ, ಅಸುರ ವೀರನ ಕೆಣಕುವರೇ. ದಿಗಂತದಲ್ಲಿ ದಿಗ್ವಿಜಯ ಸಾಧಿಸಿ ಸುರರ ಗೆಲ್ದಿಯ ಅಸುರ ವೀರನು, ಸುರರ ಗೆಲ್ದಿಯ ಅಸುರ ವೀರನು. ದಿಕ್ಪಾಲಕರು ಅಜಾರಿರುದ್ರರು ನವಗ್ರಹಾದಿಗಳು ನಡುಗುತ್ತಿರೆ. ದಿಕ್ಪಾಲಕರು ಅಜಾರಿರುದ್ರರು ನವಗ್ರಹಾದಿಗಳು ನಡುಗುತ್ತಿರೆ. 3 ಲೋಕಗಳು ಪಾಲಿಪ ತೀರನು, 3 ಲೋಕಗಳು ಪಾಲಿಪ ತೀರನು. ಈ ತಾರಕೇಶನಿಗೆ ಸಮನಿಯರೇ. ದಿಗಂತದಲ್ಲಿ ದಿಗ್ವಿಜಯ ಸಾಧಿಸಿ ಸುರರ ಗೆಲ್ದಿಯ ಅಸುರ ವೀರನು, ಸುರರ ಗೆಲ್ದಿಯ ಅಸುರ ವೀರನು. ಸಹೋದರರೇ, ಹುಲಿಯನ್ನು ಕಂಡ ಹುಲ್ಲೇ ಮರಿಯು ಪೊದೆಯೊಳಗೆ ಅಡಗಿ ಅವಿತು ಕುಳಿತಂತೆ ನಮ್ಮ ಹೋರ್ಪಟವನ್ನು ಕೇಳಿ. ಓ ಇಂದ್ರೋದಿಗಳು ಎಲ್ಲ ಯಾವ ಗುಪ್ತ ಸ್ಥಳದಲ್ಲಿ ಅಡಗಿ ಕುಳಿತಿರುವರೋ ಏನೋ. ಸಹೋದರ, ಕಡಲವರ ಮಿಡಿದು ಕೊಲ್ಬೆ, ಕಡಲವರ ಮಿಡಿದು ಕೊಲ್ಬೆ. ಕ್ರೂರ ವೈರಿ ಪ್ರಳಯಾಗ್ನಿಯಂತೆ ಬೆರವೆ, ಕಡಲವರ ಮಿಡಿದು ಕೊಲ್ಬೆ, ಕಡಲವರ ಮಿಡಿದು ಕೊಲ್ಬೆ. ಸಹೋದರ, ಶಾಂಭವಿಯ ದಯದಿ ಅವಿತ ಚಲದಿ ಮರೆವ ಬಲದಿ, ಶಾಂಭವಿಯ ದಯದಿ ಅವಿತ ಚಲದಿ ಮರೆವ ಬಲದಿ. ಸುರದೇವತೆಗಳ ಸುರದೇವತೆಗಳ
ಅಡಗಿರಲಿ, ಅವನು ಸದೆ ಬಡಿಯಲೇಬೇಕು. ಸಹೋದರ ಕಡು ಕಡ ಕಡ ಕಡು ಕಡು ಮೇಲೆ ತವದೆ ಕಡು ಕಡ ಕಡ ಕಡು ಕಡು ಮೇಲೆ ತವದೆ ಕಡು ಕಡ ಕಡ ಕಡು ಕಡು ಮೇಲೆ ತವದೆ ಅಗಲ ಸಹೋದರ ಸ್ವಲ್ಪ ಲೋಕವ ರೆಗೊಳ್ಳುತ್ತೆ ಬಡಬಡೆ ಅಗಲ ಸ್ವಲ್ಪ ಲೋಕವ ರೆಗೊಳ್ಳುತ್ತೆ ಬಡಬಡೆ ಗುರುಳಾಗಿದ್ದಲ ಬಡಲ ಬಗೆಯುತ್ತೆ ಗುರುಳಾಗಿದ್ದಲ ಬಡಲ ಬಗೆಯುತ್ತೆ ದವದಲವಾದ ಸಮ ಪಂಪುವೆನ ದವದಲವಾದ ಸಮ ಪಂಪುವೆನ ದವದಲವಾದ ಸಮ ಪಂಪುವೆನ ಕಡು ಕಡ ಕಡ ಕಡು ಕಡು ಬೇರು ತವದೆ ಕಡು ಕಡ 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 ಕಡು ಬೇರು ತವದೆ ಕಡು ಕಡ ಕಡ ಕಡು ಕಡು ಬೇರು ತವದೆ ಅಗಲ ಸಿಂಹಸ್ಯ ಆ ಇಂದ್ರನು ಮತ್ತು ಅವನ ಪರಿವಾರವನ್ನು ಮೊದಲು ಸೆರೆ ಹಿಡಿಯೋಣ, ಆಮೇಲೆ ಮುಂದಿನ ಕಾರ್ಯವನ್ನು ಮಾಡೋಣ. ಸಹೋದರರೇ, ಸರಿಯಾಗಿ ಹೇಳಿದಿರಿ. ನಡೆಯರಿ, ಕೈಗೆ ಸಿಕ್ಕವರೆಲ್ಲ ಸದೆ ಹೊಡೆಯೋಣ. ಸಹೋದರರೇ, ಹಲಲ ಬಿಡದೆ ಬಿಡಿದು ತೊರದ ತಲೆಯ ಒಯ್ಯುವ ಚಲದೆ ಬರದಿ ಕಟ್ಟಿ ನಾವು ನಿಲದ ಬೆರೆಯುವ. ಹಲಲ ಬಿಡದೆ ಬಿಡಿದು ತೊರದ ತಲೆಯ ಒಯ್ಯುವ ಚಲದೆ ಬರದಿ ಕಟ್ಟಿ ನಾವು ನಿಲದ ಬೆರೆಯುವ. ಹಲಲ ಬಿಡದೆ ಬೀದಿದವರ ಸಿರಿಯ ನನ್ನ ಸೋರೆಗೊಳ್ಳುವ ಮಾರಿಗಳಿಗೆ ಹಬ್ಬವನ್ನು ಸೇರಿ ಮಾಡುವ. ಹಲಲ ಬಿಡದೆ ಮೀರಿದವರ ಸಿರಿಯ ನನ್ನ ಸೋರೆಗೊಳ್ಳುವ ಮಾರಿಗಳಿಗೆ ಹಬ್ಬವನ್ನು ಸೇರಿ ಮಾಡುವ. ಹಲಲ ಬಿಡದೆ